ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ವಾಕ್ಯದ ಶಿರೋನಾಮೆ ನೋಡುವಾಗ ಹೊಸ ಆಜ್ಞೆ ಎಂಬುದಾಗಿ, ಈ ಹೊಸ ಆಜ್ಞೆ ಯಾವ ರೀತಿ ಇದೆ, ಈ ಹೊಸ ಆಜ್ಞೆ ಯಾಕೆ ನಮಗೆ ಕೊಡಲ್ಪಡ್ತಾ ಇದೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ, ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿದ್ದಾನೋ ಅದೇ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಈ ಹೊಸ ಆಜ್ಞೆ ಆಗಿದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನನ್ನ ಕುಟುಂಬದವರನ್ನು, ನನ್ನ ಸಹೋದರನನ್ನು, ನನ್ನ ಬಂಧು ಮಿತ್ರರನ್ನು, ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥವರನ್ನು ನಾನು ಯಾವ ರೀತಿಯಾಗಿ ಪ್ರೀತಿಸುತ್ತಾ ಇದ್ದೇನೆ? ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ. ಯೇಸು ಕ್ರಿಸ್ತನ ಪ್ರೀತಿ ನಮಗೆ ವರ್ಣಿಸುವುದಕ್ಕಾಗುವುದಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಶಿಲುಬೆಯ ಮರಣದ ಮುಖಾಂತರ ಆತನು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯನ್ನು ಮರಣದ ಮುಖಾಂತರ ವ್ಯಕ್ತಪಡಿಸಿದ್ದಾನೆ. ಅಂತ ಪ್ರೀತಿ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿದೇನಾ? ನಮ್ಮ ಕುಟುಂಬದಲ್ಲಿದೇನಾ? ನಮ್ಮ ಸ್ನೇಹಿತರಲ್ಲಿದೇನಾ? ನಮ್ಮ ಬಂಧು ಮಿತ್ರರಲ್ಲಿ ಅಂತ ಪ್ರೀತಿ ಇದೆನಾ? ನಾವು ಯಾವ ಪ್ರೀತಿಯಿಂದ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ? ನಮ್ಮನ್ನು ಯೇಸು ಕ್ರಿಸ್ತನು ತನ್ನ ಮಗನು, ಮಗಳು ಎಂಬುದಾಗಿ ಕರೆದಿದ್ದಾನೆ. ತಂದೆಯ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಇದೆನಾ? ಒಂದು ವೇಳೆ ತಂದೆಯ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಾಗ ನಮ್ಮ ಜೀವಿತ ಏನಾಗುತ್ತದೆ ಎಂಬುದಾಗಿ ನೋಡುವಾಗ ಸ್ವಾರ್ಥದ ಜೀವಿತವಾಗುತ್ತದೆ. ಆ ಸ್ವಾರ್ಥದ ಜೀವಿತ ಜೀವಿಸುವಾಗ ನಮಗೆ ಗೌರವ ಸಿಗುವುದಿಲ್ಲ. ನಮ್ಮದೇ ಆದಂತ ಯಾವುದೇ ರೀತಿಯಾದಂತ ಹೇಳಿಕೊಳ್ಳುವಂತ ಒಂದು ಹೆಸರು ಇರುವುದಿಲ್ಲ. ನಾವು ಯಾವಾಗ ತಂದೆಯ ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತೇವೋ, ಯೇಸು ಕ್ರಿಸ್ತನ ಪ್ರೀತಿಯ ಮುಖಾಂತರ ನಾವು ಈ ಲೋಕದಲ್ಲಿ ಜೀವಿಸುತ್ತೇವೋ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದೀರ್ಘ ಸಮಾಧಾನ, ದೀರ್ಘ ಸಂತೋಷ ನಮ್ಮ ಜೀವಿತದಲ್ಲಿರುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿ ದೀರ್ಘ ಸಂತೋಷ, ದೀರ್ಘ ಸಮಾಧಾನ ಇರುವಾಗ ನಾವು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಜೀವಿತದ ಮೂಲಕ ವ್ಯಕ್ತಪಡಿಸುತ್ತೇವೆ. ನಮ್ಮ ಜೀವಿತ ನೋಡುವಾಗ ಈ ಮಗಳಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆ, ಈ ಮಗನಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆ ಎಂಬುದಾಗಿ ಅನೇಕ ಜನರು ನಮ್ಮ ಜೀವಿತವನ್ನು ನೋಡಿ ತಮ್ಮ ಮಕ್ಕಳಿಗೂ ತಮ್ಮ ಕುಟುಂಬಕ್ಕೂ ನಮ್ಮ ಜೀವಿತ ಮಾದರಿಯಾಗಿರುತ್ತದೆ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾವ ರೀತಿಯಾಗಿ ಮಾದರಿಯಾಗಿದ್ದಾನೋ ಅದೇ ರೀತಿಯಾಗಿ ನಮ್ಮ ಜೀವಿತವು ಕೂಡ ನನ್ನ ಕುಟುಂಬಕ್ಕೆ, ನನ್ನ ಸಂಬಂಧಿಕರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ನನ್ನ ಜೀವಿತ ಮಾದರಿಯಾಗಿರಬೇಕು. ಅದು ಪ್ರೀತಿಯಲ್ಲಿ, ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನನ್ನ ಜೀವಿತ ಮಾದರಿಯಾಗಿರಬೇಕು. ಯೇಸು ಕ್ರಿಸ್ತನು ಅದೇ ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ನಾನು ನಿಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿದ್ದೇನೋ ನೀವು ಅದೇ ರೀತಿಯಾಗಿ ಪ್ರೀತಿಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಪ್ರೀತಿ ಎಂತದಾಗಿದೆ? ಈ ಲೋಕದ ಪ್ರೀತಿ ನೋಡುವಾಗ ನನಗೆ ಅವರ ಬಳಿಯಿಂದ ಏನಾದರೂ ದೊರೆಯುತ್ತದೆ, ನನಗೆ ಅವರಿಂದ ಸಹಾಯವಾಗುತ್ತದೆ, ನನಗೆ ಅವರ ಬಳಿಯಲ್ಲಿ ನಾನು ಅವರನ್ನು ಪ್ರೀತಿಸುವಾಗ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ನನ್ನನ್ನು ಹೊಗಳುತ್ತಾರೆ ಎಂಬ ವಿಷಯದ ಪ್ರೀತಿ ಈ ಲೋಕದಲ್ಲಿ ಆಗಿದೆ. ಆ ರೀತಿಯಾದಂತ ಪ್ರೀತಿ ಅದು ಸ್ವಾರ್ಥದ ಪ್ರೀತಿಯಾಗಿದೆ. ಯೇಸು ಕ್ರಿಸ್ತನು ಆತನ ಪ್ರೀತಿಯನ್ನು ನೋಡುವಾಗ ನಾವು ಪಾಪಿಗಳಾಗಿದ್ದಾಗಲೂ, ಕತ್ತಲೆಯ ಜೀವಿತವನ್ನು ಜೀವಿಸುವಾಗಲೂ ನಮ್ಮನ್ನು ಪ್ರೀತಿಸಿದ್ದಾನೆ. ನಮ್ಮನ್ನು ಪ್ರೀತಿಸಿ ನನ್ನ ಮಗನು, ನನ್ನ ಮಗಳು ಕತ್ತಲೆ ಜೀವಿತದಲ್ಲಿದ್ದಾರೆ, ತಂದೆಯ ಮಹಿಮೆಯನ್ನು ಕಾಣದೆ ದೂರವಾಗಿದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇಟ್ಟುಕೊಳ್ಳದ ಹಾಗೆ ಶಿಲುಬೆಯ ಮರಣದಲ್ಲಿ ಸುರಿಸಿದನು. ಮತ್ತೆ ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದು ಬಂದನು. ಅದು ನಿಜವಾದ ಪ್ರೀತಿ.
ಈ ಒಂದು ದಿನದಲ್ಲಿ ನಮ್ಮಲ್ಲಿರ್ತಕ್ಕಂಥ ಏನಾದರೂ ಒಂದು ವಸ್ತು ಯಾರಾದರೂ ಕೇಳಿದರೆ ನಾವು ಕೊಡುವುದಕ್ಕೆ ಸಿದ್ಧವಿಲ್ಲ. ಯಾಕೆ? ನಮಗೆ ಅವರ ಮೇಲೆ ಪ್ರೀತಿ ಇಲ್ಲ, ಆ ವಿಷಯವಾಗಿ ಕೊಡುವುದಕ್ಕೆ ನಾವು ಸಿದ್ಧವಿಲ್ಲ. ನಮ್ಮಲ್ಲಿ ಪ್ರೀತಿ ಇರುವಾಗ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಮ್ಮಲ್ಲಿ ಪ್ರೀತಿ ಇರುವಾಗ ಒಬ್ಬರೊಟ್ಟಿಗೆ ಒಬ್ಬರು ಅನ್ಯೋನ್ಯತೆಯಿಂದಿರುತ್ತೇವೆ. ಅದು ಯೇಸು ಕ್ರಿಸ್ತನ ನಿಜವಾದ ಪ್ರೀತಿ. ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಜೀವಿತದ ಮೂಲಕ ಪ್ರಕಾಶ ರೂಪವಾಗಿ ಬೀರುವ ರೀತಿಯಲ್ಲಿ ನಾವು ಜೀವಿಸುವಂತವರಾಗೋಣ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತದಲ್ಲಿ, ಹಳೆಯ ಜೀವಿತದಲ್ಲಿ ಸ್ವಾರ್ಥದ ಜೀವಿತ ನಮ್ಮದಾಗಿರುವುದಾದರೆ, ಈ ಒಂದು ದಿನದಲ್ಲಿ ಹೊಸ ಆಜ್ಞೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿದ್ದಾನೋ ಅದೇ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.